ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ. ಜಯದೇವ್ ಮಲ್ಲಿನ ಹುಡ್ಕೊಂಡು ವಠಾರಕ್ಕೆ ಬಂದಿರ್ತಾನೆ. ವಠಾರದಲ್ಲೇ ಇರೋದು ಅಂತ ಗೊತ್ತಿರುತ್ತೆ, ಬಟ್ ಯಾವ ರೂಮಲ್ಲಿ ಅಥವಾ ಯಾವ ಬಾಡಿಗೆ ಮನೇಲಿ ಇರೋದು ಅಂತ ಗೊತ್ತಾಗ್ತಿರಲ್ಲ. ಹಾಗಾಗಿ ವಠಾರದಲ್ಲಿ ಒಂದು ಅಂಗಡಿ ಇರುತ್ತೆ, ಅಲ್ಲಿ ಅಂಗಡಿಲಿ ಕುತ್ಕೊಂಡು ಸಿಗರೇಟ್ ಸೇಯೋದು, ಹಾಗೆ ಡ್ರಿಂಕ್ಸ್ ಮಾಡೋದು, ಹೋಗೋ ಬರೋರ್ನೆಲ್ಲ ಹುಡುಗಿಯರನ್ನ ಅಥವಾ ಅಲ್ಲಿರೋ ಗಂಡು ಮಕ್ಳನ್ನೆಲ್ಲ ಬೇಡದೇ ಇರೋ ಮಾತಿಂದ ರೇಗಿಸ್ತಾ ಇರ್ತಾನೆ. ಇದನ್ನು ಮಲ್ಲಿನೂ ನೋಡ್ತಾಳೆ. ಇವನು ಇಲ್ಲೇ ಸೆಟ್ಲ್ ಆಗಿಬಿಟ್ರೆ, ನಾನು ಇಲ್ಲಿರೋದೇ ಅವರಿಗೆ ಕನ್ಫರ್ಮ್ ಆಗಿಬಿಟ್ರೆ ನಾನು ಎಲ್ಲೂ ಓಡಾಡಲಿಕ್ಕಾಗಲ್ಲ, ಏನಾದರೂ ಮಾಡಿ ಇವ್ರನ್ನ ಓಡಿಸ್ಬೇಕು ಅಂತೇಳಿ ಮಿಂಚು ಮತ್ತು ಅಪ್ಪು ಮಲ್ಲಿ 3 ಜನ ಪ್ಲ್ಯಾನ್ ಮಾಡ್ತಾರೆ. ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಮನೆ ಓನರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಏನು ರೀ, ನಮಗೆ ಮನೆ ನೀವು ಕೊಡಬೇಕಾದ್ರೆ ಇಲ್ಲಿ ಯಾರೂ ಬರೋಲ್ಲ, ಗುಂಡಗಳು ಬರೋಲ್ಲ, ಯಾರೂ ಬರೋಲ್ಲ, ನಾವು ಸೇಫ್ಟಿಯಾಗಿರ್ತೀರಿ ಅಂತ ಹೇಳಿದರೆ, ಆದರೆ ಇಲ್ಲಿ ನೋಡಿದರೆ ನಿಮ್ಮ ಮನೆ ವಠಾರದಲ್ಲಿ ಈ ಥರ ಒಬ್ಬರು ಪೊರ್ಕಿ ಬಂದು ಬರೋ ಹೆಣ್ಮಕ್ಳನ್ನೆಲ್ಲ ಈ ಥರ ರೇಗಿಸ್ತಾ ಇದ್ದಾನೆ, ಇದಕ್ಕೇನು ನೀವು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತಾಗ ಮನೆ ಓನರಿಗೆ ಸಿಟ್ಟು ಬರುತ್ತೆ. ಹೌದಲ್ಲ, ಹೋಗೋ ಬರೋರ್ನೆಲ್ಲ ರೇಗಿಸ್ತಾ ಇದ್ದಾರಲ್ಲ, ಇವನಿಗೆ ಒಂದು ಕ್ಲಾಸ್ ತೊಗೋಬೇಕು ಅಂತ ಮನೆಯಿಂದ ಹೊರಗಡೆ ಬರ್ತಾನೆ. ಮನೆಯಿಂದ ಹೊರಗಡೆ ಬಂದಮೇಲೆ ಓನರ್ಗೆ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ಬೆಳಗ್ಗೆಯಿಂದ ಈ ಪೊರ್ಕಿ ಇಲ್ಲಿ ಕುಟ್ಕೊಂಡು ಸಿಗರೇಟ್ ಸೇದ್ಕೊಂಡು ಹೋಗೋ ಬರೋ ಹೆಣ್ಮಕ್ಳನ್ನೆಲ್ಲ ರೇಗಿಸ್ತಾ ಇದ್ದಾನೆ ಅಂದಾಗ ವಠಾರದಲ್ಲಿರೋ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಮನೆಯಿಂದ ಅಥವಾ ವಠಾರದಿಂದ ಹೊರಗೆ ಹಾಕ್ತಾರೆ. ಇನ್ನೊಂದು ಕಡೆ ಭಾಗ್ಯಮ್ಮನಿಗೆ ಅಂದರೆ ಗೌತಮ್ ಅಮ್ಮನಿಗೆ ಭೂಮಿ ಮತ್ತು ಗೌತಮ್ ಇಬ್ಬರು ಮನೆ ಎದುರ ಬದ್ರ ಇರೋದು ಗೊತ್ತಾಗುತ್ತೆ. ಭಾಗ್ಯಮ್ಮ ಎಲ್ಲಿದ್ದಾಳೆ ಅಂದರೆ ಗೌತಮ್ ಫ್ರೆಂಡ್ ಮನೇಲಿ. ಸೊ ಗೌತಮ್ ಫ್ರೆಂಡ್ನ ಹೆಂಡತಿ ಹೇಳ್ತಾ ಇರ್ತಾರೆ, ಭೂಮಿ ಮತ್ತು ಗೌತಮ್ ಎದುರು ಬದ್ರ ಇದ್ದರು, ಅವ್ರು ಇನ್ನೂ ಒಂದು ಮಾಡೋಕ್ಕಾಗ್ತಾಯಿಲ್ಲ, ಯಾಕೆ, ಎಷ್ಟು ದಿನ ಏನಾಗ್ತಾಯಿದೆ ಅಂತ. ಇದನ್ನೆಲ್ಲ ಭಾಗ್ಯಮ್ಮ ಕೇಳಿಸ್ಕೊಳ್ತಾಳೆ. ಹೆಂಗಾದರೂ ಮಾಡಿ ನನ್ನ ಸೊಸೆ ಮತ್ತು ಮಗನ ಒಂದು ಮಾಡಲೇಬೇಕು ಅಂತೇಳಿ ಮನೆಯಿಂದ ಹೊರಟು ಬಂದುಬಿಡ್ತಾಳೆ. ಸೊ ಅವಳು ಇನ್ನೂ ಹುಷಾರಾಗಿರಲ್ಲ ಪೂರ್ತಿಯಾಗಿ, ಮನೆಯಿಂದ ಹೊರಟು ಬರ್ತಾಳೆ. ಸೊ ಆವಾಗ ಫ್ರೆಂಡ್ ಬರ್ತಾನೆ, ಅಂದರೆ ಗೌತಮ್ ಫ್ರೆಂಡ್ ಬರ್ತಾನೆ. ಏನಾಯಿತು ಅಂತ, ಇಲ್ಲ ಭಾಗ್ಯಮ್ಮ ಎಲ್ಲೂ ಕಾಣ್ತಾ ಇಲ್ಲ ಅಂತ ಅವನ ಹೆಂಡತಿ ಹೇಳ್ತಾಳೆ. ಗಾಬರಿಯಾಗಿ ಗೌತಮಿಗೆ ಫೋನ್ ಮಾಡ್ತಾನೆ. ಗೌತಮ್ ಹೇಳ್ತಾನೆ, ಅಲ್ಲೇ ಎಲ್ಲ ಹೊರಗಡೆ ಹೋಗಿರ್ತಾಳೆ, ಒಂದ್ಸಲ ನೋಡು, ನಾನು ನೋಡ್ಕೊಬರ್ತೀನಿ ಅಂತ. ಭಾಗ್ಯಮ್ಮಂಗೆ ಆತುರದಿಂದ, ಅವಳಿಗೆ ಹೊರಗಡೆ ಬಂದರೆ ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ, ಸ್ವಲ್ಪ ಹುಷಾರು ಸಹ ತಪ್ಪಿರ್ತಾರಲ್ಲ, ಹಾಗಾಗಿ ಹಿಂಗೆ ನಡ್ಕೊಬರ್ಬೇಕಾದ್ರೆ ಭೂಮಿ ಆಟೋದಲ್ಲಿ ಬರೋದು ನೋಡ್ತಾಳೆ. ಭೂಮಿ ಆಟೋದಲ್ಲಿ ಬರೋದು ನೋಡಿಬಿಟ್ಟು ಅವಳು ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಇವಳು ಓಡ್ಕೊಂಡು ಭೂಮಿ ಭೂಮಿ ಅಂತ ಎಷ್ಟು ಕರೆದ್ರು ಅವಳಿಗೆ ಕೇಳಲ್ಲ. ಈಚೆ ಗೌತಮ್ನು ತಾಯಿನ ಹುಡುಕ್ತಾ ಇರ್ತಾಳೆ, ಎಲ್ಲಿದ್ದಾಳೆ ಏನು ಅಂತೇಳಿ. ಇಲ್ಲಿ ಭೂಮಿ ಮತ್ತು ಅಪ್ಪು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಗೌತಮ್ ಫ್ರೆಂಡು ಅಷ್ಟೇ ಭಾಗ್ಯಮ್ಮನ ಫೋಟೋ ತೋರಿಸ್ಬಿಟ್ಟು ಎಲ್ಲರಿಗೂ ಹುಡುಕ್ತಾ ಇರ್ತಾನೆ. ಭೂಮಿ ದೇವಸ್ಥಾನದಲ್ಲಿ ಕೈ ಮುಗಿಬೇಕಾದ್ರೆ ಸೀರೆಗೆ ಬಟ್ಟೆ ಸುಟ್ಕೊಬಿಡುತ್ತೆ, ಬೆಂಕಿ ಸುಟ್ಕೊಬಿಡುತ್ತೆ. ಇದನ್ನು ಗಮನಿಸಿ ಭಾಗ್ಯಮ್ಮಂಗೆ ಇನ್ನೂ ಮಾತು ಬರ್ತಾ ಇರಲ್ಲ, ಅಥವಾ ಮುಚ್ಚಿಟ್ಟಿರ್ತಾಳೆ. ಮಾತು ಬಂದರೂ ಅವಳು ಮಾತು ಬರ್ತಾ ಇದೆ ಅಂತ ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಆ ಬೆಂಕಿ ಹತ್ಕೊಂಡಿರೋದು ನೋಡಿ ಭೂಮಿ ಭೂಮಿ ಅಂತ ಕೂಗ್ತಾಳೆ. ಆವಾಗ ಭೂಮಿಗೆ ಸೌಂಡ್ ಕೇಳುತ್ತೆ, ಇದು ನನ್ನ ಅತ್ತೆನೇ ಕೂಗ್ತಾ ಇರೋದು ಅಂತೇಳಿ ಬೆಂಕಿ ಹತ್ಕೊಂಡಿರೋದು ನೋಡ್ತಾಳೆ. ಬೆಂಕಿನ ಆರಿಸ್ಲಿಕ್ಕೆ ಟ್ರೈ ಮಾಡ್ತಾಳೆ. ಇನ್ನೊಂದು ಕಡೆ ಭಾಗ್ಯಮ್ಮಂಗೆ ಹೆದರಿಕೆ ಆಗುತ್ತೆ, ಏನಾಗುತ್ತೋ ಏನು ಅಂತ ತವಕದಲ್ಲಿ ಭೂಮಿ ಭೂಮಿ ಅಂತ ಕರೀತಾ ಇರ್ತಾಳೆ. ಇವತ್ತಿನ ಎಪಿಸೋಡ್ ಈ ಥರ ಇರುತ್ತೆ.